ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಕಲರ್ಸ್ ಕನ್ನಡದಲ್ಲಿ ನಡೀತಾ ಇರೋ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫಸ್ಟ್ ಕಂಟೆಸ್ಟೆಂಟು ಎಲಿಮಿನೇಷನ್ ಆಗಿದ್ದಾರೆ. ಯಾರಂದರೆ ಭವ್ಯ ಗೌಡ ಅವರು. ಇವರು ಟಾಸ್ಕ್ ವೈಸು ಎಲ್ಲನೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಆಡಿರೋ ತಕ್ಕಾಗೆ ಸ್ವಲ್ಪ ಮೋಸನೂ ಕೂಡ ಮಾಡಿದ್ದಾರೆ. ಇನ್ನು ಟಾಸ್ಕಿಗಿಂತ ಹೆಚ್ಚಾಗಿ ಮೋಸ ಮಾಡಿರೋದು, ಅದು ಕೂಡ ಕೆಲವೊಂದು ಜನಗಳ ಮನಸ್ಸು ನೋಯಿಸಿದ್ದಾರೆ. ಹಂಗಾಗಿ ಕೆಲವೊಂದು ಓಟು ಇವರಿಗೆ ಬಿದ್ದಿಲ್ಲ. ಅಂದರೆ ಓಟ್ ಪ್ರಕಾರ ಹೋದಾಗ ಇವರು ತುಂಬ ಕಮ್ಮಿ ತೆಗೆದಿದ್ದಾರೆ ಓಟ್ಗಳನ್ನ. ಅದ್ರ ಪ್ರಕಾರ ಎಲಿಮಿನೇಷನ್ ಮಾಡಿದ್ದಾರೆ ಅನ್ನೋದೊಂದಿದೆ. ಮತ್ತು ಇನ್ನೂ ಕೆಲವೊಂದು ಆಟಗಳಲ್ಲಿ ಜಾಸ್ತಿ ಏನು ಇವರು ರಿಸ್ಕ್ ತೊಗೊಂಡು ಆಡಿಲ್ಲ. ಇನ್ನು ಮೋಕ್ಷಿತಾ ಅವ್ರಿಗೆ ಹೋಲಿಸ್ಕೊಂಡ್ರೆ ಇವರು ತೀರಾ ಕಮ್ಮಿ. ಮೋಕ್ಷಿತಾ ಅವರು ವೋಟಿಂಗ್ ಲೈನ್ಸಲ್ಲಿ ತುಂಬ ಮುಂದಿದ್ದಾರೆ. ಹಾಗಾಗಿ ಭವ್ಯ ಗೌಡ ಅವರು ಹಿಂದಿದ್ದಾರೆ. ಇವರು ಫಸ್ಟು ಕಂಟೆಸ್ಟೆಂಟ್ ಮನೆಯಿಂದ ಹೊರಗಡೆ ಬಂದಿರೋ ಅಂಥದ್ದು. ನಿಮಗೆ ಹೇಗೆ ಅನ್ನಿಸ್ತು, ಯಾರು ಬಂದಿದ್ದಾರೆ ಅಂತ ನೀವು ಗೆಸ್ ಮಾಡ್ತೀರಾ? ಬಟ್ 99% ಭವ್ಯ ಗೌಡ ಅವರು ಫಸ್ಟು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋದು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.